ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಗುಲ್ಬರ್ಗ ಜಯದೇವ ಹಾಸ್ಪಿಟಲ್ ಅಲ್ಲಿ ಹೆರಿಗೆ ಕೂಡ ಮಾಡ್ತಾರ ಅಂದ್ರೇನು ಡೆಲಿವರಿ ಕೂಡ ನಡೆಯುತ್ತಾ ಹಾಸ್ಪಿಟಲ್ ಅಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಒಂದು ಕನ್ಫ್ಯೂಸ್ ಅಲ್ಲಿ ಇದ್ದಾರೆ. ಆ ಕನ್ಫ್ಯೂಸ್ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ. ಇದು ಕಲಬುರಗಿ ಜನಗಳಿಗೆ ತುಂಬಾ ಉಪಯೋಗ ಆಗುವಂತ ಮಾಹಿತಿ ಅಷ್ಟೇ ಅಲ್ಲ, ಸುತ್ತಮುತ್ತಲು ಜಿಲ್ಲೆಯವರಿಗೂ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ವಿಚಾರ. ಕಲಬುರಗಿ ಜಯದೇವ ಹಾಸ್ಪಿಟಲ್ ಅಲ್ಲಿ ಇನ್ ಮುಂದೆ ಡೆಲಿವರಿ ಕೇಸ್ ಎಲ್ಲ ತಗೋತಾರೆ, ಸಿಜರಿನ್ ಎಲ್ಲ ಆಗ್ತವೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಿದ್ದಾರೆ. ಆ ವಿಚಾರ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ. ಇದೇ ಮೊದಲು ಬಾರಿಗೆ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಸೊ 2016ರಿಂದ ಡಿಸೆಂಬರ್ ಕೊನೆವರೆಗೂ 2024 ಡಿಸೆಂಬರ್ ಕೊನೆವರೆಗೂ ಜಯದೇವ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆಯ 3ನೇ ಒಂದು ಮಹಡಿಯಲ್ಲಿ ಕಾರ್ಯನಿರ್ವಹಿಸ್ತಿತ್ತು. ಅದೆಲ್ಲ ನಿಮ್ಗೆ ಗೊತ್ತಿರುವಂತ ವಿಚಾರ. ಯಾವಾಗಿಂದ? ಡಿಸೆಂಬರ್ 2024 ವರೆಗೂ ಕಾರ್ಯನಿರ್ವಹಿಸ್ತಿತ್ತು. ಸ್ಟಾರ್ಟ್ ಆಗಿದ್ದು 2016ರಿಂದ 2024 ಡಿಸೆಂಬರ್ ವರೆಗೂ ಗೌರ್ಮೆಂಟ್ ಆಸ್ಪತ್ರೆ 3ನೇ ಮಹಡಿಯಲ್ಲಿ ಕಾರ್ಯನಿರ್ವಹಿಸ್ತಿತ್ತು. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅದರದೇ ಆಗಿರ್ತಕ್ಕಂತ ಒಂದು ಸ್ವಂತ ಕಟ್ಟಡವನ್ನು ಹೊಂದಿದ್ದು ಜನವರಿ 2025 ಜನವರಿ 6ನೇ ತಾರೀಕು 2025 ತನ್ನದೇ ಆಗಿರ್ತಕ್ಕಂಥ ಹೊಸ ಬಿಲ್ಡಿಂಗ್ ಅಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದನ್ನ ಎಲ್ರು ಗಮನದ ಇಟ್ಕೊಳ್ಳಿ, ನಿಮ್ಮ ಬೇಕಾದವರಿಗೆಲ್ಲ ಶೇರ್ ಮಾಡಿಕೊಳ್ಳಿ. ಜನವರಿ 2025 ಜನವರಿ ತಿಂಗಳಲ್ಲಿ 6ನೇ ತಾರೀಕು ತನ್ನದೇ ಆಗಿರ್ತಕ್ಕಂಥ ಒಂದು ಮಹಡಿಯಲ್ಲಿ ಬಿಲ್ಡಿಂಗ್ ಅಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದು ಪಂಡಿತ್ ರಂಗಮಂದಿರದ ಹತ್ತಿರ ಇದೆ. ಸೊ ಜನ ಎಲ್ಲ ಏನ್ ತಿಳ್ಕೊತಿದ್ರೆ ಮುಂದೆ ಜಯದೇವ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಮಾಡ್ತಾರೆ, ಸಿಜರಿನ್ ಮಾಡ್ತಾರೆ, ಜನಗಳಿಗೆ ಇನ್ನೂ ಅನುಕೂಲ ಆಗುತ್ತೆ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಇದೆ, ಜಯದೇವ ಹಾಸ್ಪಿಟಲ್ ಅಲ್ಲೂ ಇದೆ ಅಂತ. ಸೊ ಆ ಡೌಟ್ ನಾನು ಕ್ಲಿಯರ್ ಮಾಡ್ತೀನಿ. ಏನಪ್ಪಾ ವಿಷಯ ಅಂತಂದ್ರೆ, ಇವಾಗ ಜಿಮ್ಸ್ ಹಾಸ್ಪಿಟಲ್ ಇದೆಯಲ್ಲ, ಜಿಮ್ಸ್ ಅಂದ್ರೆ ಏನು? ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಇದಕ್ಕೆ ಶಾರ್ಟ್ ಆಗಿ ಜಿಮ್ಸ್ ಅಂತ ಕರೀತಾರೆ, ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಕರೀತಾರೆ, ಕಲಬುರ್ಗಿ ಸರ್ಕಾರಿ ಆಸ್ಪತ್ರೆ ಅಂತ ಕರೀತಾರೆ. ಕಲಬುರ್ಗಿ ಸರ್ಕಾರ ಆಸ್ಪತ್ರೆಯ ಹಳೆ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಎರಡು ಒಂದಕ್ಕೊಂದು ಹಚ್ಕೊಂಡೇ ಇದಾವೆ. ಈಗ ಹಳೆ ಬಿಲ್ಡಿಂಗ್ ಅಲ್ಲಿ ಸದ್ಯಕ್ಕೆ ಸಿಜರಿನ್ ಕೇಸಸ್ ಮತ್ತೆ ಡೆಲಿವರಿ, ನಾರ್ಮಲ್ ಡೆಲಿವರಿ ಎಲ್ಲ ಹಳೆ ಬಿಲ್ಡಿಂಗ್ ಅಲ್ಲಿ ಇದೆ. ಅದ್ರ ಪಕ್ಕದಲ್ಲೇ ಇರ್ತಕ್ಕಂತ ಹೊಸ ಬಿಲ್ಡಿಂಗ್ ಅದು ಜಿಮ್ಸ್, ಅದು ಗೌರ್ಮೆಂಟ್ ಹಾಸ್ಪಿಟಲ್, ಅದು ಕಾರ್ಯನಿರ್ವಹಿಸ್ತಾ ಇದೆ. ಆ ಬಿಲ್ಡಿಂಗ್ ನ 3ನೇ ಮಹಡಿಯಲ್ಲಿ ಮಾತ್ರ ಜಯದೇವ ಆಸ್ಪತ್ರೆ ಕಾರ್ಯನಿರ್ವಹಿಸ್ತಾ ಇತ್ತು. ನಾನು ಹೇಳಿದ್ನಲ್ಲ ಆಗ್ಲೇ, 2016ರಿಂದ ಡಿಸೆಂಬರ್ 2024 ಒಂದು. ಈಗ ಆ 3ನೇ ಮಹಡಿ ಖಾಲಿ ಆಗುತ್ತೆ. ಯಾಕಂದ್ರೆ ಅದು ಜಯದೇವ ಹಾಸ್ಪಿಟ್ಲ್ ಈಗ ತನ್ನದೇ ಆಗಿರ್ತಕ್ಕಂಥ ಸ್ವತಃ ಒಂದು ಬಿಲ್ಡಿಂಗ್ ಹೊಂದಿದೆ, ಅಲ್ಲಿ ಶಿಫ್ಟ್ ಆಗ್ತಿದೆ. ಯಾವಾಗ? ಜನವರಿ 6ನೇ ತಾರೀಕು 2025. ಸೊ ಇವಾಗ 3ನೇ ಒಂದು ಫ್ಲೋರ್, 3ನೇ ಮಹಡಿ ಖಾಲಿ ಆಗುತ್ತಲ್ವಾ? ಖಾಲಿ ಆದಾಗ ಏನ್ ಮಾಡ್ತಾರೆ? ಕಲಬುರ್ಗಿ ಒಂದು ವೈದ್ಯಕೀಯ ಡಿಪಾರ್ಟ್ಮೆಂಟ್ ನವರು ಈ ಗೌರ್ಮೆಂಟ್ ಆಸ್ಪತ್ರೆ ಹಳೆ ಬಿಲ್ಡಿಂಗ್ ಅಲ್ಲಿ ಏನು ಡೆಲಿವರಿ ನಡೀತಿದಾವೆ, ಏನು ಸಿಜರಿನ್ ನಡೀತಿದಾವೆ ಹೆಣ್ಣು ಮಕ್ಕಳಿಗೆ ಅಂತ ಅಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ನಡೀತಿದ್ಯಾ, ಅಲ್ಲಿಂದ ಹೊಸ ಬಿಲ್ಡಿಂಗ್ ಈಗ ಸದ್ಯ ಏನೋ ಜಯದೇವ ಆಸ್ಪತ್ರೆ ಇತ್ತಲ್ಲ 3ನೇ ಮಹಡಿಯಲ್ಲಿ, ಅಲ್ಲಿ ಶಿಫ್ಟ್ ಮಾಡ್ತಾರೆ. ಅದು ಗೌರ್ಮೆಂಟ್ ಹಾಸ್ಪಿಟ್ಲು. ಜಯದೇವ ಅಲ್ಲಿಂದ ಖಾಲಿ ಆಗಿ ತನ್ನ ಬಿಲ್ಡಿಂಗ್ ಹೋಗುತ್ತೆ. ಈ ಹಳೆ ಬಿಲ್ಡಿಂಗ್ ಅಲ್ಲಿ ಇರುವಂತ ನಾರ್ಮಲ್ ಡೆಲಿವರಿ ಅಥವಾ ಎಮರ್ಜೆನ್ಸಿ ಸಿಜರಿನ್ ಡಿಪಾರ್ಟ್ಮೆಂಟ್ ಹಳೆ ಬಿಲ್ಡಿಂಗ್ ಇಂದ ಅದರಲ್ಲೇ ಇರುವಂತ ಜಿಮ್ಸ್ ಬಿಲ್ಡಿಂಗ್ ನ 3ನೇ ಫ್ಲೋರ್ಗೆ ಬರ್ತಾರೆ. 3ನೇ ಫ್ಲೋರ್ ಅಲ್ಲಿ ಇರೋ ಜಯದೇವ ಆಸ್ಪತ್ರೆ ತನ್ನದೇ ಆಗಿರ್ತಕ್ಕಂಥ ಬಿಲ್ಡಿಂಗ್ ಗೆ ಶಿಫ್ಟ್ ಆಗ್ತಿದೆ. ಇಲ್ಲಿ ಯಾರು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಯದೇವ ಆಸ್ಪತ್ರೆಯಲ್ಲಿ ಡೆಲಿವರಿ ನಡೆಯಲ್ಲ, ಎಮರ್ಜೆನ್ಸಿ ಸಿಜರಿನ್ ನಡೆಯಲ್ಲ. ಜಯದೇವ ಆಸ್ಪತ್ರೆ ಓನ್ಲಿ ಹಾರ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಟ್ರೀಟ್ಮೆಂಟ್ ನಡೆಯುತ್ತೆ. ಜನಗಳು ನಿಮ್ಗೆ ತುಂಬಾ ಕನ್ಫ್ಯೂಸ್ ಮಾಡ್ತಾರೆ. ಜಯದೇವ ಹಾಸ್ಪಿಟ್ಲೇನೆ ಬೇರೆ, ಗೌರ್ಮೆಂಟ್ ಆಸ್ಪತ್ರೆನೇ ಬೇರೆ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಡೆಲಿವರಿ ಕೇಸಸ್ ನಡೆಯುತ್ತೆ. ಈಗ ಇರೋ ಜಯದೇವ ಹಾಸ್ಪಿಟ್ಲ್ ತನ್ನ ಬಿಲ್ಡಿಂಗ್ ಗೆ ಶಿಫ್ಟ್ ಆಗುತ್ತೆ, ಅಂದ್ರೆ 3ನೇ ಮಾಡಿ ಖಾಲಿ ಆಗುತ್ತೆ. ಆ 3ನೇ ಮಾಡಿ ಖಾಲಿ ಆಗಿರ್ತಕ್ಕಂಥ 3ನೇ ಮಾಡಿಗೆ ಹಳೆ ಆಸ್ಪತ್ರೆಯಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡುವಂತ ನಾರ್ಮಲ್ ಡೆಲಿವರಿ ಅಥವಾ ಸಿಸೇರಿಯನ್ ಮಾಡುವಂತದ್ದು
ಬಂದು 3ನೇ ಬಿಲ್ಡಿಂಗ್ ಶಿಫ್ಟ್ ಆಗುತ್ತೆ. ಅದು ಜಯದೇವ ಹಾಸ್ಪಿಟಲ್ ಆಗಲ್ಲ, ಅದು ಫುಲ್ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. 11ನೇ ಫ್ಲೋರ್ ವರೆಗೂ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಇಷ್ಟು ದಿವಸವರೆಗೂ ಜಯದೇವ ಆಸ್ಪತ್ರೆ ಕಾರ್ಯನಿರ್ವಹಿಸ್ತಾ ಇತ್ತು. ಜನ ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದಾರೆ. ಇಲ್ಲ ಇನ್ ಮುಂದೆ ಜಯದೇವ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗುತ್ತೆ, ಹೆರಿಗೆ ಆಗುತ್ತೆ, ಎಲ್ಲಾ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಇಲ್ಲ ಇಲ್ಲ ಇಲ್ಲ, ಯಾರು ಕನ್ಫ್ಯೂಸ್ ಆಗ್ಬೇಡಿ, ಕಲಬುರಗಿಯವರು ಕನ್ಫ್ಯೂಸ್ ಆಗ್ಬೇಡಿ. ಕಲಬುರಗಿ ಸುತ್ತಮುತ್ತ ಇರ್ತಕ್ಕಂಥ ಜನಗಳು, ಉತ್ತರ ಕರ್ನಾಟಕದ ಜನಗಳು ಯಾರು ಕನ್ಫ್ಯೂಸ್ ಆಗ್ಬೇಡಿ. ನಾನು ಹೇಳಿದ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಜಿಮ್ಸ್ ಅಂದ್ರೆ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಕಣ್ರಿ. ಆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಷ್ಟು ದಿವಸ ಜಯದೇವ ಆಸ್ಪತ್ರೆ ಕಾರ್ಯನಿರ್ವಹಿಸ್ತಿತ್ತು. ಆ ಹೊಸ ಬಿಲ್ಡಿಂಗ್, ಹಳೆ ಬಿಲ್ಡಿಂಗ್ ಪಕ್ಕದಲ್ಲಿ ಹೊಸ ಬಿಲ್ಡಿಂಗ್, ಅದು 2006 ಅಥವಾ ಎಲ್ಲ ಸಾರಿ 2016 ಅವಾಗನೇ ಕಟ್ಟಿದ್ದಾರೆ. 2016 ಕಟ್ಟಿದಾಗ ಅಲ್ಲಿ ಜಯದೇವ ಆಸ್ಪತ್ರೆ ಅನುಕೂಲ ಆಗ್ಲಿ ಅಂತ ಜಯದೇವ ಆಸ್ಪತ್ರೆಗೆ 3ನೇ ಫ್ಲೋರ್ ಬಿಟ್ಕೊಟ್ಟಿದ್ರು 2016ರಲ್ಲಿ. ಈಗ 3ನೇ ಫ್ಲೋರ್ ಬಿಟ್ಕೊಡ್ಬೇಕಾಗುತ್ತೆ ಜಯದೇವ ಆಸ್ಪತ್ರೆ. ಯಾಕಂದ್ರೆ ತನ್ನದೇ ಆಗಿರ್ತಕ್ಕಂಥ ಬಿಲ್ಡಿಂಗ್ ಹಂಗಿದೆ. ಅಲ್ಲಿಂದ ಖಾಲಿ ಮಾಡಿದ್ರೆ ಇವ್ರು ಬಂದ್ಬಿಟ್ಟು ಅಲ್ಲೇ ಡೆಲಿವರಿ ಒಂದು ವಾರ್ಡ್ ಅಥವಾ ಆಪರೇಷನ್ ಥಿಯೇಟರ್ ಎಲ್ಲ ಶಿಫ್ಟ್ ಮಾಡ್ಕೊಂತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಡಿಪಾರ್ಟ್ಮೆಂಟ್. ಅದನ್ನೆಲ್ಲ ಹೋಗ್ಬಿಟ್ಟು ನನಗೆ ಫೋನ್ ಮಾಡಿದ್ರು ತುಂಬಾ ಜನ, ನಿಮ್ಮ ಆಸ್ಪತ್ರೆ ಜಯದೇವ ಆಸ್ಪತ್ರೆ ಇನ್ ಮುಂದೆ ಡೆಲಿವರಿ ನಡೆಯುತ್ತಿರುತ್ತೆ, ಅನುಕೂಲ ಆಗುತ್ತಂತೆ. ಜನಗಳು ಏನೂ ಇಲ್ಲ, ಯಾರು ತಲೆ ಕೆಡಿಸ್ಕೋಬಾರ್ದು, ಡೌಟ್ ಎಲ್ಲ ಇಟ್ಕೋಬಾರ್ದು. ಡೌಟ್ ಕ್ಲಿಯರ್ ಮಾಡ್ತಿದ್ದೀನಿ. ಜಯದೇವ ಆಸ್ಪತ್ರೆನೇ ಬೇರೆ, ಗೌರ್ಮೆಂಟ್ ಆಸ್ಪತ್ರೆನೇ ಬೇರೆ. ನಾನು ಹೇಳ್ದಲ್ಲ ಆಗ್ಲೇ, ಅಲ್ಲಿ ಡೆಲಿವರಿ ಕೇಸಸ್ ನಡೆಯಲ್ಲ, ಸಿಸೇರಿಯನ್ ಕೇಸಸ್ ನಡೆಯಲ್ಲ. ಓನ್ಲಿ ಹಾರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಇರುತ್ತೆ. ಸೊ ವಿಡಿಯೋ ನಿಮ್ಗೆ ಅರ್ಥ ಆಯ್ತು ಬಿಡ್ತೋ ಗೊತ್ತಿಲ್ಲ ಅಂತ ಅದೊಂದು ಕಮೆಂಟ್ ಮಾಡಿ. ಆಮೇಲೆ ನಿಮ್ಮ ಬೇಕಾದವರಿಗೆ ಶೇರ್ ಮಾಡ್ಕೊಳ್ಳಿ. ತುಂಬಾ ಜನ ಕನ್ಫ್ಯೂಸ್ ಆಗಿದ್ದಾರೆ. ಈ ಕನ್ಫ್ಯೂಸ್ ನಾನು ಕ್ಲಿಯರ್ ಮಾಡಕ್ಕೆ ಅಂತಾನೆ ಇವತ್ತು ವಿಡಿಯೋ ಮಾಡಿದ್ದು. ತಾವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಚೆನ್ನಾಗಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ.